ಒಂದು ಪ್ರೊಫೆಷನಲ್ ವಿಡಿಯೋನ ಎಡಿಟ್ ಮಾಡೋಕೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇದ್ರೆ ಸಾಕು. ನಿಮ್ಮ ಸ್ಮಾರ್ಟ್ಫೋನ್ನಿಂದ ನೀವು ಅಡ್ವಾನ್ಸ್ ಲೆವೆಲ್ಗೆ ಎಡಿಟಿಂಗ್ ಮಾಡಬಹುದು. ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ ಹೇಗೆ ನೀವು ಒಂದು ಅಡ್ವಾನ್ಸ್ ಲೆವೆಲ್ಗೆ ಎಡಿಟಿಂಗ್ ಮಾಡಬಹುದು ಅಂತ. ಐ ವಿಲ್ ಟೆಲ್ ಯು ಇನ್ ದಿಸ್ ವಿಡಿಯೋ ಯಾವುದೇ ಆರ್ಟಿಕಲ್ ಅಥವಾ ಸ್ಕ್ರೀನ್ಶಾಟ್ ನಲ್ಲಿ ವರ್ಡ್ಸ್ ಕಲರ್ ಹೇಗೆ ಚೇಂಜ್ ಮಾಡೋದು, ನಂಬರ್ ಕೌಂಟಿಂಗ್, ಕೂಲ್ ಆನಿಮೇಷನ್ ಹೇಗೆ ಕ್ರಿಯೇಟ್ ಮಾಡೋದು, ಮತ್ತೆ ವಿಡಿಯೋದಲ್ಲಿ ಈ ತರ ಕೂಲ್ ಪ್ರೋಗ್ರೆಸ್ ಬಾರ್ ಹೇಗೆ ಕ್ರಿಯೇಟ್ ಮಾಡೋದು, ಇದೇ ತರಹ ಬಹಳಷ್ಟು ಕೂಲ್ ಆನಿಮೇಷನ್ ಕಲಿಯೋಣ ಈ ವಿಡಿಯೋದಲ್ಲಿ. ಈ ತರಹದ ಎಡಿಟಿಂಗ್ ಟೆಕ್ನಿಕ್ಸ್ ನ ನೀವು ಯಾವುದೇ ಆಪ್ ಅಲ್ಲಿ ಕೂಡ ಟ್ರೈ ಮಾಡಬಹುದು. ಲೈಕ್ VN, ಕೈನ್ಮಾಸ್ಟರ್, ಕ್ಯಾಪ್ಕಟ್, ಇನ್ಶಾಟ್, ಈ ತರಹದ ಎಲ್ಲ ಆಪ್ ಗಳಲ್ಲಿ ನೀವು ಈ ತರಹದ ಎಡಿಟಿಂಗ್ ನ ಟ್ರೈ ಮಾಡಬಹುದು. ಆದ್ರೆ ನಾನು ಎಕ್ಸ್ಪ್ಲೇನ್ ಗಾಗಿ ಯೂಸ್ ಮಾಡ್ತಾ ಇದ್ದೀನಿ ಮೈ ಫೇವರೇಟ್ ಆಪ್, ದಟ್ ಈಸ್ ಇನ್ಶಾಟ್. ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ನಾವು ಮೊದಲು ಕೀಫ್ರೇಮ್ ಯೂಸ್ ಮಾಡೋದನ್ನ ಕಲಿಯೋಣ. ಯಾಕೆ ಅಂದರೆ ಮುಂದೆ ವಿಡಿಯೋದಲ್ಲಿ ಬಹಳಷ್ಟು ಟೆಕ್ನಿಕ್ಸ್ ಇದ್ದಾವೆ, ಅದರಲ್ಲಿ ಕೀಫ್ರೇಮ್ ಯೂಸ್ ಆಗುತ್ತೆ. ಕೀಫ್ರೇಮ್ ಹೆಲ್ಪ್ನಿಂದ ನೀವು ಯಾವುದೇ ಫೋಟೋ ಅಥವಾ ಸ್ಟಿಕ್ಕರ್ ಆ್ಯನಿಮೇಟ್ ಮಾಡ್ಬೋದು. ಜಸ್ಟ್ ಲೈಕ್ ಲೆಫ್ಟ್, ರೈಟ್, ಝೂಮ್ ಇನ್, ಝೂಮ್ ಔಟ್, ಹಾಗೆ ಯಾವುದೇ ಒಂದು ಆಬ್ಜೆಕ್ಟ್ನ ಈ ರೀತಿ ಫೇಡ್ ಔಟ್ ಮಾಡ್ಬೋದು ಸ್ಕ್ರೀನ್ನಿಂದ. ದಿಸ್ ಈಸ್ ಆಲ್ ಪಾಸಿಬಲ್ ಬಿಕಾಸ್ ಆಫ್ ಕೀಫ್ರೇಮ್. ನೀವು ಕೀಫ್ರೇಮ್ ಎಡಿಟಿಂಗ್ ಟೆಕ್ನಿಕ್ಸ್ನ ಕಲಿತ್ರೆ ನಿಮ್ಮ ಎಡಿಟಿಂಗ್ ಸ್ಕಿಲ್ 10 ಟೈಮ್ ಬೆಟರ್ ಆಗಬಹುದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಲರ್ನ್ ಅಬೌಟ್ ಇಟ್. ಸೊ ವಾಟ್ ಈಸ್ ಕೀಫ್ರೇಮ್? ಬೇಸಿಕಲಿ ಇದೊಂದು ಟೂಲ್ ಆಗಿರುತ್ತೆ. ಈ ಟೂಲ್ ನಿಮಗೆ ಪ್ರತಿಯೊಂದು ವಿಡಿಯೋ ಎಡಿಟಿಂಗ್ ಆ್ಯಪಲ್ಲಿ ಸಿಗುತ್ತೆ. ಈ ಕೀಫ್ರೇಮ್ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ಒಂದು ಸ್ಟಿಕ್ಕರ್ ಅಥವಾ ಫೋಟೋನ ಆ್ಯನಿಮೇಟ್ ಮಾಡ್ಬೋದು. ಫಾರ್ ದಿ ಎಕ್ಸಾಂಪಲ್, ನಾನಿವಾಗ ಒಂದು ಮಾಡಿ ತೋರಿಸ್ತೀನಿ. ಜಸ್ಟ್ ಇವಾಗ ಒಂದು PIPನ ಆ್ಯಡ್ ಮಾಡ್ಕೊತೀನಿ. ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಟ್ರಯಾಂಗಲಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಒಂದು ಕೀಫ್ರೇಮ್ ಆ್ಯಡ್ ಆಗಿದೆ. ಈ ಸ್ಟಿಕ್ಕರ್ನ ಈ ರೀತಿ ಝೂಮ್ ಇನ್ ಮಾಡ್ಕೊತೀನಿ. ಜಸ್ಟ್ ಒಂದು 5-6 ಸೆಕೆಂಡ್ ಮುಂದೆ ಹೋಗಿ ಈ ರೀತಿ ಝೂಮ್ ಔಟ್ ಮಾಡಿದ್ರೆ ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಟ್ ಆಗುತ್ತೆ ಅಂತ. ಇದೇ ರೀತಿ ನೀವು ರೈಟ್ ಸೈಡ್ಗೆ ಮೂವ್ ಮಾಡಿದ್ರೆ ನೀವು ನೋಡ್ಬೋದು ಮತ್ತೊಂದು ಕೀಫ್ರೇಮ್ ಆ್ಯಡ್ ಆಗಿದೆ. ಆಟೋಮೆಟಿಕ್ ಆಗುತ್ತೆ ಒಂದು ಸಲ ಮಾಡಿದ್ರೆ. ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಟ್ ಆಗುತ್ತೆ ಅಂತ. ಸೊ ಈ ಇಮೇಜ್ನ ನಾ ಇವಾಗ ಲೆಫ್ಟ್ನಿಂದ ರೈಟ್ಗೆ ಮೂವ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಕೀಫ್ರೇಮ್ನ ಆ್ಯಡ್ ಮಾಡಿ ಜಸ್ಟ್ ಈ ರೀತಿ ಸ್ವಲ್ಪ ಮುಂದೆ ಹೋಗಿ ಈ ರೀತಿ. ಆಮೇಲೆ ಈ ಸ್ಟಿಕ್ಕರ್ನ ರೈಟ್ ಸೈಡ್ಗೆ ಈ ರೀತಿ ಮೂವ್ಮೆಂಟ್ ಮಾಡಿ. ನೀವು ನೋಡ್ಬೋದು ಕೆಳಗಡೆಯಲ್ಲಿ ಒಂದು ಕೀಫ್ರೇಮ್ ಆ್ಯಡ್ ಆಗಿದೆ. ಇದೇ ರೀತಿ ನೀವು ಇಟ್ಟರೆ ನೀವು ನೋಡ್ಬೋದು ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತ. ನೀವು ಕೀಫ್ರೇಮ್ನ ಎಷ್ಟು ಹತ್ತತ್ರ ಇಡ್ತೀರಾ ಅಷ್ಟು ಸ್ಪೀಡಾಗಿ ಮೂವ್ ಆಗುತ್ತೆ. ನೀವು ಎಷ್ಟು ದೂರ ಇಡ್ತೀರಾ ಅಷ್ಟು ಸ್ಲೋ ಆಗಿ ಮೂವ್ಮೆಂಟ್ ಆಗುತ್ತೆ ನಿಮ್ಮ ಆಬ್ಜೆಕ್ಟು. ಫಾರ್ ದಿ ಎಕ್ಸಾಂಪಲ್, ನಾನಿವಾಗ ಕೀಫ್ರೇಮ್ನ ದೂರ ಇಡ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಸ್ಲೋ ಆಗಿ ಹೋಗುತ್ತೆ ಅಂತ. ಸೊ ಇದೇ ಕೀಫ್ರೇಮ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಮಾಡಬೇಕಂದ್ರೆ ಜಸ್ಟ್ ಈ ಕೀಫ್ರೇಮ್ ಮೇಲೆ ಈ ರೀತಿ ಇಟ್ಕೊಳ್ಳಿ. ಆಮೇಲೆ ಈ ಇಮೇಜ್ನ ಆಪೋಸಿಟಿ ಕಡಿಮೆ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಈ ರೀತಿ ಒಪೆಸಿಟಿನ ನೀವು ಕಡಿಮೆ ಮಾಡಿಕೊಂಡ್ರೆ ಈ ರೀತಿ ಫೇಡ್ ಔಟ್ ಆಗುತ್ತೆ. ಸೊ ಇದೇ ರೀತಿ ನೀವು ಕೀಫ್ರೇಮ್ನ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಆಬ್ಜೆಕ್ಟ್ನ ಝೂಮ್ ಇನ್, ಝೂಮ್ ಔಟ್, ಹಾಗೆ ಲೆಫ್ಟ್, ರೈಟ್, ಅಪ್, ಡೌನ್ ಯಾವ ಡೈರೆಕ್ಷನ್ನಲ್ಲಿ ಕೂಡ ನೀವು ಮೂವ್ಮೆಂಟ್ ಮಾಡ್ಬೋದು. ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಕೀಫ್ರೇಮ್ ಯೂಸ್ ಹೇಗೆ ಮಾಡಬೇಕಂತ. ಸೊ ಅದೇ ಕೀಫ್ರೇಮ್ನ ಯೂಸ್ ಮಾಡಿಕೊಂಡು ನಾವಿವಾಗ ವಿಡಿಯೋದಲ್ಲಿ ಇರುವಂಥ ಪ್ರೋಗ್ರೆಸ್ ಬಾರ್ನ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೊಂದು PIP ಆ್ಯಡ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂದರೆ ಈ ರೀತಿ ಒಂದು ಇಮೇಜ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಗೂಗಲ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದನ್ನು ಈ ರೀತಿ ಕೆಳಗಡೆ ಹಾಕ್ಕೊಳ್ಳಿ, ಸ್ಕ್ರೀನ್ ಕೆಳಗಡೆ. ನೀವು ನೋಡ್ಬೋದು ಜಸ್ಟ್ ಇದರಲ್ಲಿ ಇವಾಗ ಕೀಫ್ರೇಮ್ನ ಆ್ಯಡ್ ಮಾಡೋಣ. ಇದು ಇದರ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲೊಂದು ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿದಾದಮೇಲೆ ಜಸ್ಟ್ ಇದನ್ನು ಇಮೇಜ್ನ ಈ ರೀತಿ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ. ನೀವು ನೋಡ್ಬೋದು ಈ ರೀತಿ ಇಟ್ಕೊಂಡಾದ್ಮೇಲೆ ಇದರ ಎಂಡಿಂಗ್ ಪಾಯಿಂಟ್ಗೆ ಬರೋಣ. ಈ ರೀತಿ ಬಂದಾದಮೇಲೆ
ಸೊ ಜಸ್ಟ್ ಈ ರೀತಿ ಸ್ಲೈಡ್ ಮಾಡಿ. ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಟ್ ಆಗುತ್ತಾ ಇದೆ ಅಂತ. ಸೊ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಈ ರೀತಿ ಪ್ರೋಗ್ರೆಸ್ ಬಾರ್ನ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಲುಕ್ಕಿಂಗ್ ಆಗಿ ಮಾಡೋಕ್ಕೆ ಜಸ್ಟ್ ಇದ್ರ ಮೇಲೆ ಒಂದು ಇಮೇಜ್ನ ಆ್ಯಡ್ ಮಾಡಿ. ಸೇಮ್ ಇದೇ ಥರ ಅದರ ಮೇಲೆ ಕೀ ಫ್ರೇಮ್ನ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೆ ಎಂಡಿಂಗ್ ಪಾಯಿಂಟಲ್ಲಿ ಬಂದು ಈ ರೀತಿ ನೀವು ಆ್ಯಡ್ ಮಾಡಿದ್ರೆ ಸೊ ಇವಾಗ ನೀವು ನೋಡ್ಬೋದು ಸೊ ಈ ರೀತಿ ನೀವು ಪ್ರೋಗ್ರೆಸ್ ಬಾರ್ನ ಕ್ರಿಯೇಟ್ ಮಾಡ್ಬೋದು. ಸೊ ಗೈಸ್, ಯಾವುದೇ ಒಂದು ಆರ್ಟಿಕಲ್ ಅಥವಾ ಸ್ಕ್ರೀನ್ಶಾಟ್ನಲ್ಲಿ ವರ್ಡ್ಸ್ನ ಕಲರ್ ಚೇಂಜ್ ಮಾಡೋಕ್ಕೆ ಈ ರೀತಿ ನಿಮ್ಮ ಸ್ಕ್ರೀನ್ಶಾಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದರಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳೋಣ, ಕಲರ್ ಇಮೇಜ್. ಯಾವ ರೀತಿ ಅಂದರೆ ಈ ರೀತಿ ಒಂದು ಇಮೇಜ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ರೀಸೈಜ್ಗೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೀವು ಯಾವ ಲೈನ್ನ ಹೈಲೈಟ್ ಮಾಡಬೇಕಂತ ಇರುತ್ತೋ ಆ ಲೈನ್ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಫಸ್ಟ್ ಇದನ್ನು ಬ್ಲೈಂಡ್ ಮಾಡ್ಕೊಳ್ಳೋಣ, ಅಂದರೆ ನಮಗೆ ವರ್ಡ್ಸ್ ಕ್ಲಿಯರಾಗಿ ಕಾಣ್ತವೆ. ಜಸ್ಟ್ ಬ್ಲೈಂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಒನ್ ಲೈಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬ್ಲೈಂಡ್ ಆಗುತ್ತೆ. ನೀವು ಯಾವ ಲೈನ್ ಕಲರ್ ಚೇಂಜ್ ಮಾಡಬೇಕಂತ ಇರುತ್ತೋ ಅದರ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಒನ್ ನಿಮಗೆ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ರೊಟೇಟ್ ಮಾಡ್ಕೊಳ್ಳಿ. ಈ ರೀತಿ ಬಾರ್ನ ರೊಟೇಟ್ ಮಾಡಿಕೊಂಡು ಈ ರೀತಿ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ನ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ. ಕೀ ಫ್ರೇಮ್ನ ಆ್ಯಡ್ ಮಾಡಿದಾದ್ಮೇಲೆ ಜಸ್ಟ್ ಇದರ ಎಂಡಿಂಗ್ ಪಾಯಿಂಟಲ್ಲಿ ಬನ್ನಿ. ಎಂಡಿಂಗ್ ಪಾಯಿಂಟಲ್ಲಿ ಬಂದ್ಬಿಟ್ಟು ಮತ್ತೆ ಮಾಸ್ಕಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿ ಫುಲ್ಲಾಗಿ ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ. ಇದೇ ರೀತಿ ಕೀ ಫ್ರೇಮ್ ಪಾಯಿಂಟ್ನ ಎಷ್ಟು ಸಮೀಪವಾಗಿಡ್ತೀರೋ ಅಷ್ಟು ಸ್ಪೀಡಾಗಿ ಸ್ಲೈಡ್ ಆಗುತ್ತೆ. ಫಾರ್ ದ ಎಕ್ಸಾಂಪಲ್ ನಾನು ಇವಾಗ ಪಾಯಿಂಟ್ನ ಇಲ್ಲೇ ಇಡ್ತಾ ಇದ್ದೀನಿ. ಜಸ್ಟ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇವಾಗ ಎಷ್ಟು ಸ್ಪೀಡಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ. ಸೊ ಈ ರೀತಿ ನೀವು ನಿಮ್ಮ ಸ್ಕ್ರೀನ್ಶಾಟ್ ಅಥವಾ ಆರ್ಟಿಕಲಲ್ಲಿ ವರ್ಡ್ಸ್ನ ಕಲರ್ ಚೇಂಜ್ ಮಾಡ್ಕೋಬೋದು. ಸೊ ನಂಬರ್ ಕೌಂಟಿಂಗ್ ಕೂಲ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋಕ್ಕೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ನಿಮ್ಮ ಚಾನಲ್ ಹೆಸರು ಅಥವಾ ಸಬ್ಸ್ಕ್ರೈಬ್ ಬಟನ್ ಏನಾದರೂ ಈ ರೀತಿ ಟೈಟಲ್ನ ಹಾಕ್ಕೊಳ್ಳಿ. ಸೊ ಈ ರೀತಿ ನೇಮ್ನ ಹಾಕ್ಕೊಂಡಾದ್ಮೇಲೆ ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಂಬರ್ ಟೈಪ್ ಮಾಡಿ. ಈ ರೀತಿ ನಂಬರ್ ಟೈಪ್ ಮಾಡಿದಾದ್ಮೇಲೆ ಜಸ್ಟ್ 0.1 ಸೆಕೆಂಡ್ ಈ ರೀತಿ ಸ್ಲೈಡ್ ಮಾಡಿ. 0.1 ಸೆಕೆಂಡ್ ಆದಮೇಲೆ ಈ ನಂಬರ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದು ನಂಬರ್ನ ಈ ರೀತಿ ಕಟ್ ಮಾಡಿಕೊಂಡು ಈ ಮುಂದೆ ಇರುವಂಥ ಭಾಗ ಏನಿದೆ ಇದನ್ನು ಡಿಲೀಟ್ ಮಾಡಿ. ಸೊ ಇವಾಗ ಅಲ್ಲಿ ಒಂದು ನಂಬರ್ ಕಾಣ್ತಾ ಇರ್ಬೋದು ನಿಮಗೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೈಜ್ನ ದೊಡ್ಡದಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಡೂಪ್ಲಿಕೇಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನಂಬರ್ನ ಚೇಂಜ್ ಮಾಡ್ಕೊತಾ ಹೋಗಿ. ನೀವು ಎಷ್ಟರ ತನಕ ಬೇಕು ನಿಮಗೆ ಅಲ್ಲಿ ತನಕ ನೀವು ನಂಬರ್ನ ಚೇಂಜ್ ಮಾಡ್ಕೊತಾ ಹೋಗಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ನೀವು ತುಂಬಾ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡೋದು, ಈ ರೀತಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ನಂಬರ್ನ ಚೇಂಜ್ ಮಾಡ್ತಾ ಹೋಗೋದು.
ಸೊ ಇದೇ ರೀತಿ ನೀವು ಡೂಪ್ಲಿಕೇಟ್ ಮಾಡ್ತಾ ನಂಬರ್ನ ಚೇಂಜ್ ಮಾಡ್ಕೊತ ಹೋಗಿ. ಆಲ್ರೆಡಿ ನಾನು ಇವಾಗ ಒಂದು ಕ್ರಿಯೇಟ್ನ ಮಾಡಿದ್ದೀನಿ, ಅದು ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ಪೂರ್ತಿ ಆದಮೇಲೆ ಈ ರೀತಿ ನಿಮಗೆ ಕಾಣುತ್ತೆ. ಸೊ ಮಿನಿಮಮ್ ನೀವು 100 ತನಕ ನಂಬರ್ ಕೌಂಟಿಂಗ್ನ ಕ್ರಿಯೇಟ್ ಮಾಡಬೇಕು. 100 ತನಕ ನೀವು ಕ್ರಿಯೇಟ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಇಲ್ಲಿ ಕೆಳಗಡೆ ನೀವು ನಿಮ್ಮ ಚಾನಲ್ ಹೆಸರನ್ನು ಕೂಡ ಹಾಕ್ಕೋಬೋದು. ಸೊ ಇವಾಗ ಕ್ರಿಯೇಟ್ ಮಾಡಿದಂಥ ನಂಬರ್ ಕೌಂಟಿಂಗ್ ಆ್ಯನಿಮೇಷನ್ನ ಇನ್ನೊಂದು ಸ್ವಲ್ಪ ಕೂಲಾಗಿ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೊತೀನಿ. ಈ ರೀತಿ ಇಮೇಜ್ನ ನೀವು ಗೂಗಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ PIP ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ದಲ್ಲಿ ಹೋಗಿ ವಿಡಿಯೋನ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಬ್ಯಾಕ್ಗ್ರೌಂಡ್ನ ಆ ಸೈಜ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ಜಸ್ಟ್ PIP ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಬ್ಲೈಂಡಲ್ಲಿ ಹೋಗಿ ಇದರ ಬ್ಯಾಕ್ಗ್ರೌಂಡ್ನ ನೀವು ರಿಮೂವ್ ಮಾಡ್ಬೋದು. ಸೊ ಜಸ್ಟ್ ಬ್ಲೈಂಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲೈಟನ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಸೊ ಜಸ್ಟ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು. ಸೊ ಇದನ್ನು ಕೂಡ ಈ ರೀತಿ ರೀಸೈಜ್ಗೆ ಹಾಕ್ಕೊಳ್ಳಿ, ಪೂರ್ತಿ ಸೈಜ್ಗೆ ಹಾಕ್ಕೊಳ್ಳಿ. ಸೊ ಇವಾಗ ನೋಡ್ಬೋದು, ಇದು ಅಷ್ಟೇನು ಕೂಲಾಗಿ ಕಾಣ್ತಾ ಇಲ್ಲ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ, ಜಸ್ಟ್ ಇಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ. ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿದಾದ್ಮೇಲೆ ಇದನ್ನು ಝೂಮ್ ಇನ್ ಆಗಿ ಹಾಕ್ಕೊಳ್ಳಿ ಈ ರೀತಿ. ಆಮೇಲೆ ಎಂಡಿಂಗಲ್ಲಿ ಬಂದ್ಬಿಟ್ಟು ಈ ರೀತಿ ನೀವು ಝೂಮ್ ಔಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕೀ ಫ್ರೇಮ್ನ ಆ್ಯಡ್ ಆಗುತ್ತೆ. ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಟ್ ಆಗ್ತಾ ಇದೆ ಅಂತ. ಸೊ ಫ್ರೆಂಡ್ಸ್, ಇದೇ ರೀತಿ ನೀವು ಬ್ಯಾಕ್ಗ್ರೌಂಡ್ನು ಕೂಡ ಚೇಂಜ್ ಮಾಡ್ಕೋಬೋದು. ಅದೇ ಬ್ಯಾಕ್ಗ್ರೌಂಡ್ ಅಂತಲ್ಲ, ಬೇರೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈ ರೀತಿ ನೋಡ್ಬೋದು. ಈ ರೀತಿ ನೀವು ಕೀ ಫ್ರೇಮ್ನ ಯೂಸ್ ಮಾಡಿಕೊಂಡು ಸಾಕಷ್ಟು ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ಬೋದು.